ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಅನ್ನ, ಆರೋಗ್ಯ, ಆಶ್ರಯ, ಅಕ್ಷರ ಇವೇ ನಮ್ಮ ಸರ್ಕಾರದ ಮೂಲ ಮಂತ್ರ. ಇದೊಂದು ವಿಶೇಷವಾದ ಸಂದರ್ಭ, ಬಡವರ ಕಲ್ಯಾಣ. ಇವತ್ತು ನೀವು ನಾವೆಲ್ಲ ಇಂದಿರಾ ಗಾಂಧಿಯವರು ನೆನೆಸ್ಕೊಳ್ಬೇಕು. ಈ ದೇಶಕ್ಕೆ ಬಡವರಿಗೆ ಮನೆ ಕೊಡಬೇಕು ಅಂತ ಕಾನೂನು ತಂದದ್ದು ಇಂದಿರಾ ಗಾಂಧಿಯವರು. ಎಲ್ಲರೂ ಕೂಡ ಸೈಟ್ ಕೊಡಬೇಕು, ಮನೆ ಕೊಡಬೇಕು ಅಂತೇಳಿ. ನಾನು ನೂತನವಾಗಿ ಮನೆಗೆ ಪ್ರವೇಶ ಮಾಡುತ್ತಿರುವಂತ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಸರ್ಕಾರದ ಪರವಾಗಿ ನಿಮಗೆ ನಾನು ಶುಭವನ್ನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಅನ್ನ, ಆರೋಗ್ಯ, ಆಶ್ರಯ, ಅಕ್ಷರ ಇವೇ ನಮ್ಮ ಸರ್ಕಾರದ ಮೂಲ ಮಂತ್ರ. ಕುಡಿಯ ನೀರು, ವಿದ್ಯುತ್, ಉದ್ಯೋಗ ನೀಡುವಂತೆ ನಮ್ಮ ಸರ್ಕಾರ ಈಗಾಗಲೇ ಮೊದಲ ಆದ್ಯತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಇವತ್ತು ಜಮೀರ್ ಅವರಿಗೆ ಈ ಬಡವರ ಕಲ್ಯಾಣವನ್ನ ಮಾಡಲಿಕ್ಕೋಸ್ಕರ ಈ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ವಹಿಸಿದ್ದಾರೆ. ಬಹಳ ಅಚ್ಚುಕಟ್ಟಿನಿಂದ, ಬಹಳ ಆತರದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ನಾನು ಬೆಂಗಳೂರು ನಗರದ ಸಚಿವನಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಎಲ್ಲ ಜನತೆ ಪರವಾಗಿ, ನಮ್ಮ ಸಹೋದರಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾನು ಜಮೀರ್ ಅವ್ರನ್ನ ಯಾಕೆ ನೀವೆಲ್ಲ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ, ನಾನು ಈಗ ಜನದರ್ಶನ ಬಾಗಿಲಿಗೆ ಬಂದು ಸರ್ಕಾರ ನಿಮ್ಮ ಸೇವೆಗೆ ಎಲ್ಲಿ ಸಾಗರ ಅಂತ ಹೇಳಿ ನಿಮ್ನೆಲ್ಲ ಭೇಟಿ ಮಾಡಲಿಕ್ಕೆ ನಾನು ಬಂದಿದ್ದೆ. ಸಾವಿರಾರು ಜನ ಅರ್ಜಿ ಕೊಡ್ರಿ, 1 ಲಕ್ಷ ಕೊಟ್ಟಿದ್ದೀವಿ ಸ್ವಾಮಿ, ನಮ್ಗೆ ಕೊಡೋಕಾಯ್ತಲ್ಲ ಅಂತೇಳಿ ನಮ್ಮ ಜಮೀರ್ ಅವರು ಕ್ಯಾಬಿನೆಟ್ ತೆಗೆದುಕೊಂಡು ಬಂದು ಈ ಬಡವರಿಗೋಸ್ಕರ ಏನಾದ್ರು ಮಾಡಿ ನಾವು ಸಹಾಯ ಮಾಡಲೇಬೇಕು, ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ 1 ಲಕ್ಷ ನಿಮ್ದಾದ್ರೆ ಸುಮಾರು 5 ಲಕ್ಷ ರೂಪಾಯಿ ಸರ್ಕಾರವನ್ನು ಕೊಟ್ಟು ನಿಮ್ಗೆಲ್ಲ ಹಣವನ್ನ ಕೂಡ ಮನ್ನಾ ಮಾಡುವಂತ ಒಂದು ದೊಡ್ಡ ಐತಿಹಾಸಿಕವಾದ ತೀರ್ಮಾನವನ್ನ ಇವತ್ತು ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ಒಂದು ದುರ್ದೈವ ಏನಪ್ಪ ಅಂದ್ರೆ, ಈ ಬಡವರ ಮನೆ ಮೇಲೂ ಕೂಡ GST ಹಾಕ್ತಿದ್ದಾರೆ. ನಾನು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ನಾನು ಮನವಿ ಮಾಡಿಕೊಡ್ತೇನೆ, ಇಲ್ಲಿಂದಲೇ ಕೇಂದ್ರ ಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಡ್ತೇನೆ, ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿಕೊಡ್ತೇನೆ, ನೀವು GST ಯಾರ ಮೇಲಾದ್ರೂ ಹಾಕೊಳ್ಳಿ. ಈ ಬಡವರ ಮನೆ ಮೇಲೆ GST ಹಾಕೋದು ಬೇಡ. ಕರ್ನಾಟಕ ಸರ್ಕಾರ ಘಟಕದಲ್ಲಿ, ಕೇಂದ್ರ ಸರ್ಕಾರಕ್ಕಾಗಲಿ ಯಾವ GST ಇದೆ, ಯಾಕೆಂದ್ರೆ GSTಗೆ 1,20,26,000 ರೂಪಾಯಿ ಕೊಡಬೇಕಾಗ್ತದೆ. ಎಲ್ಲಿ ಕೊಡ್ತಾರೆ ಈ ಬಡವರು? ಈ ಬಡವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 1 ಲಕ್ಷ ಸ್ವಂತ ಮನೆ ಕಟ್ಟುವಂತ ಕೂಸು ಕಾಂಗ್ರೆಸ್ ಸರ್ಕಾರ ಇತ್ತು. ಇದು ಸರ್ವರಿಗೂ ನಾವು ಸೂರನ್ನ ಕೊಡಬೇಕು. ಇದು ಬೆಂಗಳೂರು ನಗರದಲ್ಲಿ ಸ್ಲಮ್ ಮಾಡಬಾರ್ದು. ಒಳ್ಳೆ RCC ಮನೆಗಳನ್ನ ಕಟ್ಟಿಕೊಡ್ಬೇಕು. ಬೆಂಗಳೂರು ಕಾರ್ಪೊರೇಷನ್ ಕೂಡ ಕೆಲವೊಂದು ಹೊಸ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕೆಲವು ಮನೆಗಳನ್ನ ಕೊಡುವಂತ ಏನು ಪದ್ಧತಿ ಇದೆ ಈ ಬಜೆಟ್ ನಲ್ಲಿ, ಅದನ್ನು ಕೂಡ ನಾವು ಮುಂದುವರಿಸಿದ್ದೇವೆ. ಅದಕ್ಕೆ ಇವತ್ತು ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇಂಥ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.